ಹಾಯ್ ನೀಲಿ ಅಕ್ಕಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮ ಹಲ್ಲು ನೋವೆಲ್ಲ ಹೇಗಿದೆ? ಚೆನ್ನಾಗಿದೆ ಅಲ್ವಾ? ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ, ನಾನು ನಿಮ್ಗೊಂದು 4 to 5 months ಬ್ಯಾಕ್ ಹೇಳಿದ್ದೆ ತುಂಬ ಹೇರ್ ಫಾಲ್ ಆಗ್ತಾ ಇದೆ ಅಂತ. ಅದು ಸ್ಟ್ರೆಸ್ಸಿಗೋ ಏನಕ್ಕೋ ಇರ್ಬೋದು ಅಂತ ಅಂದ್ಕೊಂಡೆ. ಬಟ್ ನಾನು ಈ 27 ಅಂದರೆ November 27 ಬಂದರೆ 1 year ಆಗುತ್ತೆ ನಾನು ಹೀಲಿಂಗ್ ಪೆಟಲ್ ಶಾಂಪು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ಸೆಂಟ್ರಲ್ ನನಗೆ ಏರ್ ಫಾಲ್ ಆಗಿದ್ದು ಏನಕ್ಕೆ ಅಂದರೆ, ಮನೆ ಕಡೆ ಟೆನ್ಷನ್ ಅದು ಇದು ಇರುತ್ತಲ್ವಾ, ವಾಟರ್ ಬೇರೆ ಚೇಂಜ್ ಆಯ್ತಲ್ವಾ, ಅದಕ್ಕೆ ಅಂತ ಅಂದ್ಕೊಂಡು ನಾನು ಹೋಪ್ಸ್ ಏನು ಕಳ್ಕೊಂಡಿಲ್ಲ. ಅಂದರೆ ಬೇರೆ ಶಾಂಪು ಯೂಸ್ ಮಾಡಿದಾಗ ಹೇರ್ ಡ್ರೈ ಕೂಡ ಆಗ್ತಾಯಿತ್ತು, ಹಾಗೆ ಅದು ಹೇರ್ ಫಾಲ್ ಕೂಡ ಆಗ್ತಾಯಿತ್ತು, ಸ್ಪ್ಲಿಟ್ ಹೇರ್ಸ್ ಜಾಸ್ತಿ ಆಗ್ತಾಯಿತ್ತು. ನೋಡಿ ಇವಾಗ ಒಂದು ಕೂಡ ಸ್ಪ್ಲಿಟ್ ಹೇರ್ಸ್ ಇಲ್ಲ, ಹುಡುಕಿದ್ರೂ ಸಿಕ್ಕಲ್ಲ. ಮತ್ತು ಹೆನ್ನ ಹಾಕಿ ಆಲ್ಮೋಸ್ಟ್ 20 days ಮೇಲಾಯಿತು. ನಾನು ದಿನ ಬಿಟ್ಟು ದಿನ ಕೂದಲಿಗೆ ಶಾಂಪು ಯೂಸ್ ಮಾಡ್ತೀನಿ, ಆದ್ರೂ ನನಗೆ ನೋಡಿ ಇಲ್ಲಿ ಮಾತ್ರ ನನಗೆ ಗ್ರೇ ಹೇರ್ಸ್ ಇದೆ, ಕಾಣ್ತಾ ಇದೆಯಾ? ಸೊ ಅದು ಹೋಗೇ ಇಲ್ಲ ನನಗೆ ಕಲರು. ಆಮೇಲೆ ನಾನು ನಿಮ್ಗೆ ಹೇಳಿದ್ನಲ್ಲ ಅಕ್ಕಮ್ಮ, ಅವತ್ತು ನಾನು ನಿಮ್ಗೆ ವೀಡಿಯೋನೂ ಮಾಡಿ ಕಳಿಸಿದ್ದೆ. ಇಷ್ಟಕ್ಕೆ ನಾನು ಹೇರ್ ಕಟ್ ಮಾಡಿಸಿದ್ದೆ, ಇಷ್ಟಕ್ಕೆ. ಈಗ ಇಷ್ಟು ಲೆಂತ್ ಆಗಿದೆ, ಖುಷಿಯಾಗುತ್ತೆ ನನ್ನ ಕೂದಲು ನೋಡ್ಕೊಳ್ಳೋಕ್ಕೆ. ಹಂಗೆ ಇವಾಗ ನನ್ನ ಕೂದಲು ಮೊದಲಿಗಿಂತ ಕೈ ತುಂಬ ಸಿಗ್ತಾ ಇದೆ ನೋಡಿ. ಇಷ್ಟು ಕೂಡ ಸಿಗ್ತಾ ಇರಲಿಲ್ಲ ಮೊದಲು, ಕೈ ತುಂಬ ಸಿಗ್ತಾ ಇದೆ. ಇದೆಲ್ಲ ಕಟ್ ಮಾಡಿಸಿದ್ದೀನಿ. ಸೊ ಅದು ಕೂಡ ಲೆಂತ್ ಆದರೆ ಇನ್ನೂ ಸ್ವಲ್ಪ ದಪ್ಪನೇ ಬರುತ್ತೆ. ಇಷ್ಟು ದಪ್ಪ ನನಗೆ ಕೂದಲು ಇದ್ದೇ ಇರಲಿಲ್ಲ, ಎಲ್ಲ ಏರ್ ಫಾಲ್ ಆಗಿಬಿಟ್ಟಿತ್ತು ನನಗೆ. ಆಮೇಲೆ ನನಗೆ ಆ್ಯಕ್ಚುಲಿ ಫೋರ್ಹೆಡ್ ಜಾಸ್ತಿ ನನಗೆ, ಆದರೆ ನೋಡಿ ಬೇಬಿ ಹೇರ್ಸ್ ಎಲ್ಲ ಬರ್ತಾ ಇದೆ. ಆಮೇಲೆ ಎಷ್ಟು ಥಿಕ್ನೆಸ್, ಎಷ್ಟು ತಿಕ್ಕಾಗಿ ಕಾಣ್ತಾ ಇದೆ ಈಗ. ಮೊದಲು ಇಲ್ಲೆಲ್ಲ ಸ್ವಲ್ಪ ವೈಟ್ ಬಾಲ್ಡೆಡ್ ಆ ಥರ ಕಾಣಿಸ್ತಾ ಇತ್ತು, ಇವಾಗ ಏನಿಲ್ಲ. ಖುಷಿ ಆಗುತ್ತೆ ಅಕ್ಕಮ್ಮ. ನಮಗೆ ಈ ಥರ ನ್ಯಾಚುರಲಾಗಿ ಒಂದು ಶಾಂಪು ಯೂಸ್ ಮಾಡ್ತಿದ್ದೀವಿ ಅಂದರೆ ಅದು ನಿಮ್ಮಿಂದನೇ. ಬೇರೆ ಸೀಗೆಕಾಯಿ ಮನೆಯಲ್ಲಿ ಯೂಸ್ ಮಾಡ್ಬೋದು, ಏನೇ ಮಾಡಿದ್ರು ಕೂದಲು ಒಟ್ಟೊಟ್ಟಿಗೆ ಕೂದಲು ಶೈನಿಂಗ್ ಆಗಲ್ಲ, ಕೂದಲು ಸಾಫ್ಟ್ ಆಗಲ್ಲ, ರೇಷ್ಮೆ ಥರ ಇದೆ ನೋಡಿ. ಇನ್ನೂ ಡ್ರೈ ಆಗಿಲ್ಲ ಕೂದಲು, ರೇಷ್ಮೆ ಥರ ಇದೆ ಕೂದಲು. ನಾನು ಇದು ಯಾವುದೇ ಪ್ರಮೋಷನ್ ಮಾಡ್ತಾ ಇಲ್ಲ, ಇದು ನನ್ನ ಮನಸ್ಸಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಹೇರ್ ಫಾಲು ನಾನು ನಿಮಗೆ ಕಳ್ಸೋಣ ಅಂದ್ಕೊಂಡೆ, ಒಂದು ನೋಡಿ ಇಲ್ಲ, ಸ್ನಾನ ಮಾಡೋವಾಗ ಒಂದು 4ರಿಂದ 5, ಒಂದು 10 ಅಂದ್ಕೊಳ್ಳಿ, ನಾರ್ಮಲ್ ಅಲ್ವಾ ಅದು, ಒಂದು 10 ಕೂದಲು ಬರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ. ಬೇರೆ ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗ್ತಾ ಇಲ್ಲ ನಂಗೆ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ ಅಂದರೆ, ಯಾಕೆಂದರೆ ಕಣ್ಣಾಕ್ಬಿಡ್ತಾರೆ ಅಕ್ಕಮ್ಮ. ಅದಕ್ಕೋಸ್ಕರ ಈ ಶಾಂಪೂನ ನಮಗೆ ಪರಿಚಯ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ನಾನು ಈ 28 ಬಂದರೆ November 28, ನನ್ನ ಡೇಟ್ ಕೂಡ ಚೆನ್ನಾಗಿ ನೆನಪಿದೆ, 1 ವರ್ಷ ಆಗ್ತಿದೆ. ಸೊ ಈ 1 ವರ್ಷನೇ ಅಲ್ಲ,